ಹರಿಯ ಖಾದಿಯ ತಡೆವರ್ಯಾರೆಂದು ಎರಡು ಬಲ ಬೆರಗಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯ 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 ಬೆರುತ ಎರಗಿಯ ಮಗುಳೆ ತಚ್ಚುತನ ಕರವ ಪಿಡಿದು ಲಕ್ಷ್ಮೀವರ ಮುಕುಂದ ಮುರಾರಿ ಜಯ ಜಯ ಮುಕುಂದ ಮುರಾರಿ ಜಯವೆನು ತೆರಗಿ ಮಗುಳೆ ಚೂತನ ಮೃದು ಕರವ ಪಿಡಿದಂದ ನಾನು ಪ್ರಯೋಗಿಸಿದಂತಹ ಅಸಿರತ್ನ ಶರ ಪ್ರಳಯಾಂತಕವೇ ಆಗಿ ಹೋಯಿತು. ಹೇಗೆ ಹಣೆಗೆ ನಾಟಿದ ಮರುಕ್ಷಣದಲ್ಲಿ ಶ್ರೀಕೃಷ್ಣ ಚಕ್ರಧರನಾಗಿ ರಥದಿಂದ ಧುಮ್ಮಿಕ್ಕಿದ್ದಾನೆ. ಮುಂಬರುತ್ತಿರುವ ಅವನನ್ನು ನಿಯಂತ್ರಿಸುವುದಕ್ಕೆ ಪಾರ್ಥ ಕಾಲಿಗೆ ಬಿದ್ದು ಹಿಂದೆ ಎಳೆಯುವ ಪ್ರಯತ್ನದಲ್ಲಿದ್ದಾನೆ. ನೋಡಬಾರದೆ ಕೃಷ್ಣನ ಕಣ್ಣುಗಳನ್ನು. ದಾವಾನಲವೇ ಸೂಸುತ್ತಿದೆ. ಒಂದರೆ ಕ್ಷಣದಲ್ಲಿ ಇಡೀ ಪ್ರಪಂಚವನ್ನು ಭಸ್ಮೀಭೂತವಾಗಿಸ್ತೇನೆ ಎನ್ನುವ ಆಶಯದಲ್ಲಿದ್ದವನ ಹಾಗೆ ಕಾಣಿಸ್ತದೆ. ಎರಡು ಬಲ ಬೆರಗಾಗಿ ಕಣ್ಣು ಮುಚ್ಚಿ ನಿಂತಿದೆ ಇವನ ಈ ಭಯಂಕರ ರೂಪವನ್ನು ನೋಡಲಾರದೆ. ಒಂದರೆ ಕ್ಷಣ ನನಗೂ ಭಯ ಆವರಿಸಿದ್ದು ಹೌದು. ರಥದಿಂದ ಇಳಿದಿದ್ದೇನೆ. ಇವನ ಈ ಭಯಂಕರ ರೂಪವನ್ನು ಶಮನಗೊಳಿಸುವುದಕ್ಕೆ ಯಾರಿಂದ ಸಾಧ್ಯ? ಹಿರಣ್ಯ ಕಶ್ಯಪವನ್ನು ಬಗೆದ ಕೊಂದಂತಹ ಆ ನಾರಸಿಂಹನನ್ನು ಸಂತೈಸುವುದಕ್ಕೆ ಲಕ್ಷ್ಮಿಯೂ ಸೋತಳಂತೆ. ಆಗಲೂ ಲಕ್ಷ್ಮಿಯೊಂದು ಕಡೆ, ಪ್ರಹ್ಲಾದನ ಕಡೆಯವರೊಂದು ಕಡೆ, ಎರಡೂ ಬಲವು ಬೆರಗಾಗಿ ನೋಡುತ್ತಿತ್ತು. ಈಗ ಕೌರವ ಪಾಂಡವರು ಬೆರಗಾಗಿ ನೋಡುತ್ತಿದ್ದಾರೆ. ಲಕ್ಷ್ಮಿ ಸನಿಹದಲ್ಲಿಲ್ಲ. ಈಗ ನಾನೇ ಭಕ್ತನಾಗಿ ಇವನನ್ನು ಸಂತೈಸಬೇಕು. ಸಮೀಪ ಬಂದಿದ್ದೇನೆ. ಮೃದುವಾದ ಕರಗಳನ್ನು ಹಿಡಿದಿದ್ದೇನೆ. ಸ್ವಾಮಿ, ಶ್ರೀ ನನ್ನಲ್ಲಿಲ್ಲ, ನೀನೇ ಅವಾಗಿಸಿಕೋ. ಮನೋಗರ ಸ್ವಾಮಿ ಪರಾಕು ಸ್ವಾಮಿ ಪರಾಗೋ ಶ್ರೀ ಮನೋಹರ ಸ್ವಾಮಿ ಪರಾಗೋ ಪ್ರೇಮದೊಳ್ ಎನ್ನಯ ಮಾತಲಾಲಿಸಬೇಕು. ಪ್ರೇಮದೊಳ್ ಎನ್ನಯ ಮಾತಲಾಲಿಸಬೇಕು.
ಕೈಯದು ಚಕ್ರವಾಚನು ಮಾಯ ಕೈಯಲ್ಲಿ ಹಿಡಿದಿದೆಯ ಎನ್ನಯ ಕಂಠವ ತರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಬಿಡಿದಿಹೆಯ ಚಿನ್ಮಯ ಚಕ್ರವ ಬಿಡಿದಿಹೆಯ ಶ್ರೀ ಮನೋಹರ ಪರಾಕೋ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಲೋಕವನ್ನು ರಕ್ಷಿಪ ದೇವನಹುದು 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 ಮಹಾನುಭಾವ ಲೋಕವನ್ನು ರಕ್ಷಿಪ ದೇವ ಶ್ರೀ ಮನೋಹರ ಶ್ರೀ ಮನೋಹರ ಶ್ರೀ ಮನೋಹರ ಸ್ವಾಮಿ ಪರಾಕೋ ಶ್ರೀ ಮನೋಹರ ಸ್ವಾಮಿಯೇ ಪರಾಕು 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 ದುರಿತ ವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರೆ ಜಯ 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 ಜಯ. ಸ್ವಾಮಿ, ಚಕ್ರವನ್ನು ಧರಿಸಿ ನಿಂತಿದ್ದಿ. ನಿನ್ನ ಕ್ರೋಧಕ್ಕೆ ನಿನ್ನ ಸಿಟ್ಟಿಗೆ ಇದಿರಾಗಿ ನಿಲ್ಲಬಲ್ಲ ಯಾವೊಬ್ಬನಾದರೂ 14 ಲೋಕದಲ್ಲಿ ಇದ್ದಾರೋ ಹೇಳು. ಅಂತಹದ್ದೊಂದು ಮಹತ್ ಶಕ್ತಿಯುಳ್ಳವ ನೀನು. ನಾನು ಮೊದಲೇ ಹೇಳಿದ್ದೇನೆ, ನಾಯಕ ನೀನು. ನೀನೇ ಕ್ರೋಧವನ್ನು ತಾಳಿ ನಿಂತೆಯಾದರೆ ನಿನ್ನನ್ನು ನಿಯಂತ್ರಿಸಬಲ್ಲವರು ಯಾರು? ಆಗ ನಿನ್ನನ್ನು ಪ್ರಸನ್ನಗೊಳಿಸುವುದಕ್ಕೆ ಇರುವ ದಾರಿ ಎಂದರೆ ಶರಣಾಗತಿಯಲ್ಲವೇ? ಶರಣು ಬಂದಿದ್ದೇನೆ. ಈ ಭೀಷ್ಮನನ್ನು ಕೊಲ್ಲುವುದಕ್ಕಾಗಿ ಅಲ್ಲವೇ ನೀನು ಚಕ್ರವನ್ನು ಎತ್ತಿದ್ದು? ಬಹುಶಃ ನಿನ್ನಿಂದ ಸತ್ತವರೆಲ್ಲ ಎಂತಹುದ್ದೇ ಪಾಪವನ್ನು ಮಾಡಿದವರಾದರೂ ನೇರವಾಗಿ ಮುಕ್ತಿಯ ಗತಿಯನ್ನೇ ಸೇರಿದ್ದಾರೆ. ಪ್ರಪಂಚದಲ್ಲಿ ನಾನು ಪಾಪಿ ಅಲ್ಲ ಅಂತ ಭಾವಿಸ್ತೇನೆ. ಅದೊಂದು ಭರವಸೆ ನನಗಿದೆ. ದುಷ್ಟ ಸುಯೋಧನ ಒಳಗೊಂಡಿರುತ್ತೀಹೆ, ನೀನೇ ಹೇಳಿದ ಮಾತು. ಆದರೂ ನನ್ನೊಳಗೆ ನನಗೊಂದು ಭರವಸೆ ಇದೆ. ನಾನು ಕೃಷ್ಣನ ಭಕ್ತ, ಅವನನ್ನು ನಿರಂತರವಾಗಿ ನಂಬಿದ ಶರಣ ಎಂಬುದು. ನನ್ನನ್ನು ಕೊಲ್ಲುವುದಕ್ಕೆ ನೀನು ಚಕ್ರವನ್ನು ಧರಿಸಿದೆ ಅಂತಾದರೆ ಈ ಭೀಷ್ಮನ ಬದುಕು ಸಾರ್ಥಕವಾಯಿತು. ನನ್ನನ್ನು ಕೊಲ್ಲುವುದಕ್ಕೆ ಸರ್ವದಾ ಸ್ವತಂತ್ರ ನೀನು. ಯಾಕೆ ಹೇಳು? ನೀನೇ ಕೊಟ್ಟದ್ದಲ್ಲವೇ ಇದು? ಈ ಶರೀರ ನಿನ್ನಿಂದಲೇ ಬಂದದ್ದಲ್ಲವೇ? ನಿನಗೇ ಒಪ್ಪಿಸಬೇಕಾದ್ದು. ಇಂದಿರೇಶನೇ ನಾನು ಇವರ ಜಗಳವನ್ನು, ಇಂದಿರೇಶನೇ ನಾನು ಇವರ ಜಗಳವನ್ನು ಇಂದು ಈಕ್ಷಿಸಲಾರೆ ತಿಳಿದುಕೊಳ್ಳರೆ.
ಸ್ವಾಮಿ ರಾಕೋ. ಇಂದಿರೇಶ ನೀನು ಆ, ಈ ಪೃಥ್ವಿಯಲ್ಲಿ ಹ್ಮ್, ಇಲ್ಲಿಯವರೆಗೆ ಆಳ್ವಿಕೆ ಮಾಡಿಕೊಂಡು ಬಂದಂತಹ ಅರಸು ಮಕ್ಕಳೆಲ್ಲ ಈ ಇಂದಿರೆಗೆ ತಾವೇ ಈಶರೆಂದು ಹೇಳಿಕೊಳ್ಳುತ್ತಾ ಬದುಕಿದವರು. ಆ, ಆದರೆ ಯಾರು ಸತ್ತರೂ ಈ ಇಂದಿರೆಗೆ ವೈಧವ್ಯ ಬರಲಿಲ್ಲ ಎಂಬಲ್ಲಿಗೆ ಹ್ಮ್, ಅವರು ಯಾರೂ ನಿಜವಾದ ಇಂದಿರೇಶರಲ್ಲ. ನಿಜವಾದ ಇಂದಿರಾ ರಮಣನೆಂದರೆ ನೀನು. ಹ್ಮ್, ಈ ಭೂಮಿಗಾಗಿ ಪರಸ್ಪರ ತಮ್ಮ ತಮ್ಮೊಳಗೆ ಹೊಡೆದಾಡಿಕೊಳ್ಳುತ್ತಿರುವಂತಹ ಮೊಮ್ಮಕ್ಕಳನ್ನು ನೋಡುತ್ತಾ ಹೇಗೆ ಬದುಕಿರಲಿ ಕೃಷ್ಣ. ಬದುಕು ದೀರ್ಘವಾದಂತೆಲ್ಲ ನೋಡಬಾರದನ್ನು ನೋಡುವಂತಹ ಸ್ಥಿತಿಯೇ ನಿರ್ಮಾಣ ಆಗ್ತದೆ ಎನ್ನುವುದಕ್ಕೆ ನನ್ನ ಜೀವನ ಒಂದು ಉದಾಹರಣೆ. ಹ್ಮ್, ತುಂಬ ವರ್ಷ ಬದುಕಿಬಿಟ್ಟೆನು. ಸಾಯುವುದಕ್ಕೂ ನನಗೆ ದಾರಿ ಇಲ್ಲ. ತಂದೆಗೆ ಮಾತು ಕೊಟ್ಟಿದ್ದೇನೆ, ಹಸ್ತನೆಯ ಸಿಂಹಾಸನ ಸ್ಥಿರ ಆಗುವವರೆಗೆ ಸಂಧಿ ವಿಗ್ರಹಿಯಾಗಿ ಕಾದುಕೊಂಡಿರುತ್ತೇನೆ, ಸೇವಕನಾಗಿರುತ್ತೇನೆ ಅಂತ. ಸಾಯುವುದಕ್ಕೂ ದಾರಿ ಇಲ್ಲದೆ, ಬದುಕುವುದಕ್ಕೆ ಮನಸ್ಸಿಲ್ಲದೆ ಮೊಮ್ಮಕ್ಕಳಿಬ್ಬರ ನಡುವಿನ ಹೊಡೆದಾಟವನ್ನು ಕಣ್ಣಿನಿಂದ ಕಾಣುತ್ತಾ ಮನಸ್ಸಿನಲ್ಲಿ ದಿನ ನಿತ್ಯ ನೋವಿನ ತುತ್ತನ್ನು ತಿನ್ನುತ್ತಾ ಬದುಕಿರುವ ಭೀಷ್ಮ. ಈ ಭೀಷ್ಮನ ಪರ್ವಕ್ಕೆ ಒಂದು ಅಂತ್ಯ ಬೇಕಾಗಿದೆ. ಅದಕ್ಕೆ ನಿನ್ನ ಅನುಗ್ರಹ ಇಲ್ಲದೆ ಸಾಧ್ಯ ಇಲ್ಲ. ಎಂದಾದ ರೀಕಾಯ ಎರವಿನೊಡವೆ ಜೀಯ. ಇದು ಈ ಕಾಯ ಎನ್ನುವುದು ನಮ್ಮ ಸ್ವತಂತ್ರಕ್ಕೆ ಒಳಪಟ್ಟದ್ದಲ್ಲ. ಆ, ಎರವಲಾಗಿ ತಂದಂತಹ ಶರೀರವನ್ನು ಎಲ್ಲಿಂದ ತಂದೆವೋ ಅಲ್ಲಿಗೇ ಒಪ್ಪಿಸಬೇಕು. ಹ್ಮ್, ಇದು ಬಂದದ್ದು ನಿನ್ನಿಂದ ಎಂಬುದು ನನಗೆ ಗೊತ್ತು. ಮರಳಿ ನಿನ್ನಲ್ಲಿ ಒಪ್ಪಿಸುವರೆ ನನಗೆ ದಾರಿ ಇಲ್ಲ. ಆ ದಾರಿಯನ್ನು ನೀನೇ ತೋರಿದೆಯಾದರೆ ಹ್ಮ್, ಇವನಿಗೊಂದು ಅಂತ್ಯ, ಒಂದು ಮೋಕ್ಷ ಸಿಗುವುದಕ್ಕೆ ಸಾಧ್ಯವಾಗುತ್ತದೆ. ಸ್ವಾಮಿ, ಹೇಗೆ ಬದುಕಿರಲಿ? ನನ್ನನ್ನು ಕೊಲ್ಲುವುದಕ್ಕೆ ನೀನು ಚಕ್ರವನ್ನು ಧರಿಸಿದೆಯಲ್ಲ, ಆ ಚಕ್ರವನ್ನು ನನ್ನ ಮೇಲೆ ಬಿಡು, ನನ್ನ ಕೊನೆಗಾಣಿಸಿಬಿಡು. ಬಿಡುವುದಿಲ್ಲ ನೀನು, ಬಿಡಲಾರ ನೀನು. ಎನಗೆ ನಗೆಯು ಬಂತು ನಿನ್ನ ಕಂಡಿದ್ದು, ಎನಗೆ ನಗೆಯು ಬಂತು ನಿನ್ನ ಕಂಡಿದ್ದು, ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಗೆ, ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಗೆ. ನನವಾಯ್ತು ಚಕ್ರವ ಪಡುಹಿದನಾಯ, ರೋಮವನ್ನು ಗಡಿಬೇರೆ ನಾನು ಶರಣನೆ ನಿನಗೆ. ಎನಗೆ ನಗೆಯು ಬಂತು, ಎನಗೆ ನಗೆಯು ಬಂತು, ಎನಗೆ ನಗೆಯು ಬಂತು ನನ್ನ ಕಂಡಿದ್ದು. ನಿನ್ನನ್ನು ನೋಡುವಾಗ ನಗೆಯೇ ಬರುವುದು ನನಗೆ. ಆ, ಈ 9 ದಿನಗಳ ಪರ್ಯಂತ ಹ್ಮ್, 90,000 ಮುಕುಟ ವರ್ಧನರ ತಲೆ ತರಿದಾಗಿದೆ ನಾನು. ಹ್ಮ್, ಒಂದು ಪ್ರತಿಜ್ಞೆ ಮುಗಿಸಿದನ, ಹ್ಮ್, ಮತ್ತೂ 2 ಪ್ರತಿಜ್ಞೆಗಳಿದ್ದವು ನನ್ನದು. ಹ್ಮ್, ಅದನ್ನು ನೆರವೇರಿಸುವರೆ ನಿನ್ನ ಅನುಗ್ರಹ ಬೇಕಿತ್ತು. ಹ್ಮ್, ಆ ಅನುಗ್ರಹಕ್ಕಾಗಿ ಇದನ್ನು ನೀನು ಧರಿಸಿದವನೆಂಬುದ ಬಲ್ಲೆ. ಹ್ಮ್, 2 ಸೇನೆಗಳು ನಿಬ್ಬೆರಗಾಗಿ ನಿಲ್ಲುವಾಗ ಹಾ, ಆ ಕಡೆ ಮುಖ ಮಾಡಿದ ಮಾರುತಿ ಈ ಕಡೆ ನೋಡಿಯಾಗಿದೆ. ಹ್ಮ್, ಭಕ್ತರಿಗಾಗಿ ಏನೆಲ್ಲ ನಾಟಕ ಮಾಡುತ್ತಿ ಭಗವಂತ. ಹ್ಮ್, ಒಂದೇ ಪಾತ್ರದಿಂದ ಎಷ್ಟು ಚಿತ್ರಣ ಕೊಡುತ್ತಿದ್ದೇವಾ. ಹ್ಮ್, ನನ್ನನ್ನು ಕೊಲ್ಲುವುದಕ್ಕೆ ಹಿಡಿದದ್ದಲ್ವೇ ಚಕ್ರ. ಆ, ಬಿಡು ನೋಡೋಣ. ನಾನು ನಿನ್ನ ಭಕ್ತನೇ ಹೌದು ಅಂತಾದ್ರೆ ನನ್ನ ಒಂದೇ ಒಂದು ರೋಮವನ್ನು ನಿನ್ನ ಚಕ್ರ ಕಡಿಯಿತಾದ್ರೆ ಆಮೇಲೆ ನೋಡ್ತೇನೆ. ಬಿಡು ಚಕ್ರ. ಎದಳಗಿರುನಗೆಗೂಡಿ ಚಕ್ರವ ಧನುಜದಲ್ಲನ ಮುಚ್ಚಿ, ಧನುಜದಲ್ಲನ ಚಕ್ರವ ಮುಚ್ಚಿ, ವರಸಂದನವನೇರಿ ಕಿರೀಟಿಗೆ ಅಭಯವನಿಯಲು. ಹರ ಬ್ರಹ್ಮಾದಿಗಳು ಬಂದರು ಬಿಡೆ ಅಂತ ಹೇಳಿದ್ದು ಭೀಷ್ಮನನ್ನು ಬಿಡುವುದಿಲ್ಲ ಅಂತಲ್ಲ, ಚಕ್ರವನ್ನು ಬಿಡುವುದಿಲ್ಲ ಅಂತ. ನಾನು ಬಿಡುತ್ತೇನೆ ಅಂತ ಹೇಳಿಲ್ಲ, ಚಕ್ರವನ್ನು ಧರಿಸ್ತೇನೆ. ಇನ್ನು ಧರಿಸುವ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಲ್ವ. ನಾನು ಚಕ್ರ ಪ್ರಯೋಗ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ, ಹಿಡಿದಿದ್ದೇನೆ, ಬಿಡುವುದಿಲ್ಲ.
ಬಿಡುವ ಅವಶ್ಯಕತೆಯೂ ನನಗಿಲ್ಲ. ರಥವನ್ನೇರಿದ್ದೇನೆ. ಪಾರ್ಥ, ಯುದ್ಧವನ್ನು ಸಾಗಿಸುವ ಅಂತ ಹೇಳಿದ್ದೇನೆ. ಸ್ವಾಮಿ, ಆ ಇಂದಿರೇಶನೇ ನಾನು ಇವರ ಜಗಳವನ್ನು ಆ ನಿಂದು ವೀಕ್ಷಿಸಲಾರೆ, ತಿಳಿದು ಕಣ್ಣಾರೆ. ದಾರಿ ನೀನೇ ಹೇಳಬೇಕಿದೆ. ಎಷ್ಟು ಯುದ್ಧ ಮಾಡಿದ್ರು ಯುದ್ಧ ಮುಗಿಯುವುದಿಲ್ಲ. ಇಬ್ರು ಸರಿ ಸರಿ ಸಮಬಲರೆಂದು ತೋರಿ ತಿಂದಿಗೆ ಸಾಕು. ಸರಿ ಸಮಬಲರೆಂದು ತೋರಿ ತಿಂದಿಗೆ ಸಾಕು ಸಾಕು. ಧರಣಿಯೊಳಗೆ ಹೋದನು ಸಾಕು, ಧರಣಿಯೊಳಗೆ ಹೋದನು. ಶಿಬಿರಕ್ಕೆ ತೆನ್ನಲು ಮುರಾರಿಯು ಸರಿಯಂತು ಹೊರಟನಾಗ. ಆಚಾರ್ಯ ಭೀಷ್ಮರೇ, ಸ್ವಾಮಿ, ಪಾರ್ಥ, ನಿಮ್ಮಿರುವರ ಕದನ ಮುಂದುವರಿಯುತ್ತಲೇ ಇದೆ. ನೀವಿಬ್ಬರು ಹೋರಾಡ್ತಾನೆ ಸಾಕ್ತೀರಿ, ಆದ್ರೆ ನಮಗೆ ಕಾಲ ಅವಕಾಶ ಕೊಡುವುದಿಲ್ಲ. ಆ ಕರ್ಮಸಾಕ್ಷಿಯಾದಂತಹ ಸೂರ್ಯ ಅಸ್ತಂಗತನಾಗುತ್ತಾ ಇದ್ದಾನೆ. ಇಂದಿನ ಯುದ್ಧದಲ್ಲಿ ನೀವಿರುವರು ಸರಿಸಮರು ಅಂತ ಭಾವಿಸ್ತೇನೆ. ಆ ಯಾಕೆಂದ್ರೆ ಆ ಮಾರಥಿಯಾದಂತಹ ಅರ್ಜುನ ಸಾರಥಿಯನ್ನು ಸಂರಕ್ಷಿಸಿಕೊಳ್ಳುವುದರಲ್ಲಿ ವಿಫಲಾಗಿದ್ದಾನೆ. ಹೌದು. ನನ್ನ ಹಣೆಗೆ ನೀನು ಹೊಡೆದೆ, ಆ ಅಲ್ಲಿಗೆ ಅವನನ್ನೊಂದು ಕುಂದಾಯಿತು. ಹಾ ನೀವು ಕೂಡ ಆ ಧನುರ್ಭಂಗಕ್ಕೆ ಒಳಗಾದೆ. ನಿಮ್ಮ ಬಿಲ್ಲು ಮುರಿಯಿತು ಅನ್ನುವಲ್ಲಿ ನೀವು ಅಷ್ಟೇ ಅದಿ. ಹಾ ಅಂದ್ರೆ ಇಬ್ಬರು ಸರಿಸಮರು ಅನ್ನುವುದು ಸ್ಪಷ್ಟ ಆಯಿತು. ಆ ನಾಳೆ ನೋಡಿಕೊಳ್ಳುವ. ಬಿಡಾರವನ್ನು ಸೇರಿ ಆ ಭಜಿಸುವ ಮನಸ್ಸಿದ್ರೆ ಭಗವಂತನನ್ನು ಭಜಿಸಿ. ಅಲ್ಲ, ನಾಳೆ ನಾಳೆ ಅಂತ ಎಷ್ಟು ದಿನ ನೋಡುವುದು ಕೃಷ್ಣ? ಬಹಳ ಕಾಲ ಇಲ್ಲ, ನಾಳೆ ಮುಗಿಸಿ. ವೇದ ಪಾರಾಯಣದ ಫಲ, ಕೃಷ್ಣಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ. ಮೇದಿನಿಯ ಒಲಿದಿದ್ದ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಹರಿಕಥೆಯೊಳೊಂದಕ್ಷರವ ಕೇಳದರಿಗೆ ಆ ಆ ಭಜರೆ ಗೋಪಾಲ ಮಾನಸ ಭಜರೆ ಗೋಪಾಲ ಭಜರೆ ಗೋಪಾಲ ಮಾನಸ ಭಜರೆ ಗೋಪಾಲ ಭಜ ಗೋಪಾಲಂ ಭಜಿತ ಕುಚೇಲಂ ತ್ರಿಜಗನ್ಮೂಲಂ ದಿತಿಸುತ ಕಾಲಂ ಭಜ ಗೋಪಾಲಂ ಭಜಿತ ಕುಚೇಲಂ ತ್ರಿಜಗನ್ಮೂಲಂ ದಿತಿಸುತ ಕಾಲಂ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ. ಆಗಮ ಸಾರಂ ಯೋಗ ವಿಚಾರಂ ಆಗಮ ಸಾರಂ ಯೋಗ ವಿಚಾರಂ ಭೋಗ ಶರೀರಂ ಭುವನೋದ್ಧಾರಂ ನತಮಂದಾರಂ ನಂದ ಕಿಶೋರಂ ನತಮಂದಾರಂ ನಂದ ಕಿಶೋರಂ ಹತ ಜಾನೂರಂ ಗೌದಾರಂ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ.